ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಿದ್ದುಲೋಕ ಯೂಟ್ಯೂಬ್ ಚಾನಲ್. ನಮ್ಮ ಕಡೆಯಿಂದ ಎಲ್ಲರಿಗೂ ಮುಂಚಿತವಾಗಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ ತಗೊಂಡು ನಾವು ನೀವು ಬಂಗಾರದಂಗ ಇರೋಣ. ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ, ನಾವು ದಸರಾ ಹಬ್ಬದ ಪ್ರಯುಕ್ತ ಬನಶಂಕರಿ ದೇವಿಯ ದರ್ಶನ ಪಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗಿ ಬರೋಣ. ನಾವು ಇವಾಗ ಬನಶಂಕರಿ ದೇವಿಯ ದೇವಸ್ಥಾನಕ್ಕೆ ಬಂದಿದ್ದೇವೆ. ಬನ್ನಿ ಹೋಗಿ ದರ್ಶನ ಮಾಡಿಕೊಂಡು ಬರೋಣ. ಮಾಮೂಲ ಎಲ್ಲಿ ಅವ ನೋಡ್ಲೆ ನಾವು ಹಿಂದೆ ಇರ್ತಾನಲ್ಲ. ಇದು ಬನಶಂಕರಿ ದೇವಸ್ಥಾನ. ದಸರಾ ಹಬ್ಬದ ಪ್ರಯುಕ್ತ ಎಷ್ಟು ಜನರಿದ್ದಾರೆ ಇವತ್ತು. ನಾವು ಇವಾಗ ಒಳಗಡೆ ಬಂದಿದ್ದೇವೆ. ದರ್ಶನ ಮಾಡೋಕೆ ಒಳಗೆ ಹೋಗ್ತಾ ಇದ್ದೀವಿ. ಹೋಗೋಕ್ಕಿಂತ ಪೈಲೆ ಕಾಲ್ ತೊಳ್ಕೊಂಡು ಹೋಗೋಣ ಅಂತೇಳಿ ನಳದ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಇದು ಕಾಲ್ ತೊಳೆಯುವ ಸ್ಥಳ. ಇದು ತಗೋ ಇವಾಗ ಲೈನಿಗೆ ನಿಂದ್ರಕ್ಕೆ ಹೋಗ್ತಾ ಇದ್ದೀವಿ. ನಾವು 3 ಜನ ಲೈನಿಗೆ ನಿಂತು ಹೋಗಿ ದರ್ಶನ ಮಾಡಿಕೊಂಡು ಬರೋಣ. ಸಾಲಾಗಿ ಟೆಂಪಲ್ಗೆ ದರ್ಶನ. ಎಷ್ಟು ಜನ ಇದ್ದಾರೆ. ನಾವು ಲೈನ್ ಆಗಿ ಒಳಗಡೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈಗ ನೋಡ್ರಿ ಜೇನಂತಿದೋಡ ಮೆಟ್ರೋ ಸ್ಟೇಷನ್. ಇವಾಗ ನಾವು ಎಂಟ್ರೆನ್ಸ್ ಹತ್ರ ಬಂದಿದ್ದೇವೆ. ಇಲ್ಲಿ ದೇವಿ ಚಿತ್ರ ಬಿಡಿಸಿದರೆ ಸೂಪರ್ ಆಗಿದೆ. ಮತ್ತೆ ಇವಾಗ ಜನ ಕೂಡ ಜಾಸ್ತಿ ಆಗಿದೆ. ಈಗ ಆ ಕಡೆ ಒಂದು ಲೈನಿಂದ ಬಿಡ್ತಾ ಇದ್ದಾರೆ, ಈ ಕಡೆ ಒಂದು ಲೈನಿಂದ ಬಿಡ್ತಾ ಇದ್ದಾರೆ. ಟೋಟಲ್ 2 ಲೈನಿಂದ ಒಳಗಡೆ ಬಿಡ್ತಾ ಇದ್ದಾರೆ ದೇವಿ ದರ್ಶನಕ್ಕೆ. ನಾವು ಕೂಡ ಲೈನ್ ಆಗಿ ಹೊಂಟಿದ್ದೇವೆ ಒಳಗಡೆ. ಇಲ್ಲಿ ನೋಡೋಣ ಯಾವ ಥರ ಇದೆ. ಒಳಗಡೆ ಎಲ್ಲ ಸೂಪರ್ ಡಿಸೈನ್ ಮಾಡಿದ್ದಾರೆ. ಸೂಪರ್ ಚೆನ್ನಾಗಿದೆ. ಹೂವಿನ ಅಲಂಕಾರ ಸೂಪರ್ ಆಗಿದೆ. ಕೆಳಗಡೆ ನೋಡಿ ನಿಂಬೆಕಾಯಿ ನೋಡಿ ಎಷ್ಟು ಬಿಟ್ಟಿದ್ದಾವೆ, ಎಷ್ಟು ಹಾಕಿದ್ದಾರೆ. ದೇವಿಯ ಆಶೀರ್ವಾದ ಪಡೆಯೋಕೆ. ಇಲ್ಲೇನೋ ಒಳಗಡೆ ಕೂಡ ಲೈನ್ ಐತೆ. ಇಲ್ಲಿ ಲೈನ್ ನಿಂತು ಒಳಗಡೆಯಿಂದ ದೇವಿ ದರ್ಶನ ಮಾಡಿಕೊಂಡು ಬರಬೇಕು. ಈಗ ಆ ಸೈಡ್ ಅದ, ಈ ಸೈಡ್ ಅದ. ಇಲ್ಲಿಂದ ಹೋಗ್ಬೇಕಂತ ಇದ್ರೊಳಗೆ ಗೊತ್ತಲ್ಲ. ಎಲ್ಲ ಎಣ್ಣೆ ಗೊತ್ತಿಲ್ಲ. ಇಲ್ಲ ಜಾಗ ನಡೆಯುತ್ತೆ ಜಾಗ.
ಬನಶಂಕರಿ ಅಮ್ಮನವರು ನೋಡಿ ಆಶೀರ್ವಾದ ಪಡೆದೆವು. ಇಲ್ಲಿ ಪಕ್ಕದಲ್ಲೊಂದು ದೇವಸ್ಥಾನ ಇದೆ. ಇಲ್ಲಿ ನಾವು ದರ್ಶನ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಜಾಸ್ತಿ ಜನ ಇತ್ತು, ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಪಕ್ಕದಲ್ಲಿ ಮೆಟ್ರೋ ಸ್ಟೇಷನ್ ಇದೆ, ಅದರ ಪಕ್ಕದಲ್ಲೇ ಬನಶಂಕರಿ ದೇವಸ್ಥಾನ ಇರೋದು. ಇಲ್ಲಿ ಕೂತೆವು, ಕುಂತ್ಕೊಂಡು ಪ್ರಸಾದ ಅದು ತಗೋಬೇಕಂತೇಳಿ ಇದು ಮಾಡಿದೆವು. ನಾವು ಬನಶಂಕರಿ ದೇವಿಯ ದರ್ಶನ ಮುಗಿಸ್ಕೊಂಡು ಇವಾಗ ಬನಶಂಕರಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಬಸ್ಸಿಗೆ ಈಗ ಮತ್ತೆ ಮನೆಗೆ ಹೋಗೋದು. ಇದು ನಮ್ಮ ಉಪೇಂದ್ರ ಸರ್ ಅವರ ಉಪ್ಪಿ ಬಾಸ್ ಅವರ ಮನೆ. ಇದು ನೋಡಿ, ರೀಸೆಂಟಾಗಿ ಬರ್ತಡೇ ಇತ್ತಲ್ಲ, ನಾವು ಇಲ್ಲೇ ಬಂದು ಬರ್ತಡೇ ಮಾಡಿರೋದು, ಸರ್ಗೆ ವಿಶ್ ಮಾಡಿರೋದು. ನೋಡಿ, ಉಪ್ಪಿ ಬಾಸ್ ಅವರ ಮನೆ ಇದು. ಈ ಥರ ಇದೆ, ಇಲ್ಲೇ ಇದ್ದೇವೆ ನಾವು, ಇದೇ ಏರಿಯಾದಲ್ಲಿ ಇರೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.